ಈ ನಾಡಗೀತೆಯ ಆಶಯವನ್ನು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥ ಮೂರ್ಖರು ಈ ತರಹದ ಪ್ರಶ್ನೆಗಳನ್ನು ಎತ್ತಬೇಕು ಅಷ್ಟೇ. ನೀವು ಹೇಳ್ತಾ ಇದ್ದೀರಿ ಸಾಂಸ್ಕೃತಿಕ ಹಬ್ಬ, ನಾಡ ಹಬ್ಬ ಅಂತ ಹೇಳಿ ಭಾಗವಹಿಸೋದಕ್ಕೆ ಅವ್ರಿಗೆ ಎಲ್ಲ ಥರದ ಹಕ್ಕಿದೆ ಅಂತ ಹೇಳಿ. ಹೌದು. ಆದರೆ ಪ್ರತಾಪ್ ಸಿಂಹ ಥರದವ್ರು ಹೇಳ್ತಾರೆ ಇದು ನಮ್ಮ ಧಾರ್ಮಿಕ ಹಬ್ಬ ರೀ, ಇಲ್ಲಿ ಸೆಕ್ಯುಲರ್ಗಳಿಗೇನು ಕೆಲಸ, ಇಲ್ಲಿ ಸಾಹಿತಿಗಳಿಗೇನು ಕೆಲಸ, ನೀವು ಬೇಕಿದ್ರೆ ಯಾವುದಾದ್ರೂ ಒಂದು ಸಮ್ಮೇಳನ ಮಾಡ್ಕೊಂಡು ಅದಕ್ಕೆ ಅಧ್ಯಕ್ಷರನ್ನ ಮಾಡ್ಕೊಳ್ಳಿ, ಇದಕ್ಕೆ ಯಾಕೆ ನೀವು ಕರೆಸ್ತಾ ಇದ್ದೀರಿ ಅಂತ ಅವರ ಅಜ್ಞಾನವನ್ನು ತೋರಿಸ್ತಾ ಇದೆ. ಇದು ಧಾರ್ಮಿಕ ಹಬ್ಬ ಅಲ್ಲ, ಇದು ಸಾಂಸ್ಕೃತಿಕ ಹಬ್ಬ. ಯಾಕೆ ಅಂತಂತಂದರೆ ಹಿಂದಿನಿಂದಲೂ ಕೂಡ ಈ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸಿಕೊಂಡು ಬರ್ತಾ ಇರತಕ್ಕಂಥದ್ದು. ಹಿಂದಿನಿಂದಲೂ ಅನ್ನುವಾಗ ಪ್ರಭುತ್ವದ ಕಾಲದಲ್ಲಿಯೂ ಕೂಡ ಇದಕ್ಕೆ ಒಂದು ಸಾಂಸ್ಕೃತಿಕ ಗರಿಮೆ ಇತ್ತೇ ಹೊರತು ಧಾರ್ಮಿಕ ಸೀಮಿತತ್ವ ಇರಲಿಲ್ಲ, ಕುಬ್ಜತ್ವ ಇರಲಿಲ್ಲ. ಅದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಆಗ ಅಂಬಾರಿ ಮೇಲೆ ಕೂರ್ತಿದ್ದವ್ರು ಯಾರು? ನಾಡದೊರೆ ಕೂರ್ತಾ ಇದ್ರು. ನಾವೇನು ಮಾಡಿದ್ವು? ಸಿಂಬಾಲಿಕ್ಕಾಗಿ ನಮ್ಮ ಭಾಷೆಯ ಪ್ರಾತಿನಿಧಿಕ ರೂಪದ ರೀತಿಯಲ್ಲಿ ನಾವು ಭುವನೇಶ್ವರಿಯನ್ನು ಕೂರಿಸಿ ಮೆರವಣಿಗೆ ಮಾಡೋದಕ್ಕೆ ತೊಡಗಿದ್ದೇವೆ. ಇದು ಸಂಸ್ಕೃತಿಯ ಪ್ರತೀಕವೇ ಹೊರತು, ಭಾಷೆಯ ಪ್ರತೀಕವೇ ಹೊರತು ಧರ್ಮದ ಪ್ರತೀಕ ಅಲ್ಲ. ಭಾಷೆ ಯಾವತ್ತೂ ಕೂಡ ಸಂಸ್ಕೃತಿಯ ಪ್ರತಿನಿಧಿಯೇ ಹೊರತು ಧರ್ಮದ ಪ್ರತಿನಿಧಿ ಅಲ್ಲ. ಆ ದೃಷ್ಟಿಯಿಂದ ಧರ್ಮದ ಚೌಕಟ್ಟಿನೊಳಗೆ ಒಂದು ಭಾಷೆಯನ್ನು ಬಂಧಿಸುವುದಾದರೆ ಭಾಷೆಯ ಜೀವಂತಿಕೆಯನ್ನು ಕೊಂದಂತೆ, ಭಾಷೆಯ ಜೀವಂತಿಕೆಯನ್ನು ಸಾಯಿಸಿದ ರೀತಿಯೊಳಗೆ ಮೃತ ಭಾಷೆಯ ಪಾಲಿಗೆ ಕನ್ನಡವೂ ಸೇರುವುದಾಗುತ್ತೆ. ಹಾಗೆ ಧರ್ಮದ ಚೌಕಟ್ಟಿನಲ್ಲಿ ನಾವು ಬಂಧಿಸುವುದಾದರೆ ಎಲ್ಲ ಧರ್ಮದ ಪರಿಭಾಷೆಗಳನ್ನು ಕೂಡ ನಮ್ಮ ಕನ್ನಡ ಸ್ವೀಕರಿಸಿದೆ. ಜಗತ್ತಿನಲ್ಲಿ ತನ್ನ ಹತ್ತಿರಕ್ಕೆ ಬಂದ ಎಷ್ಟು ಭಾಷೆಗಳಿವೆಯೋ ಅಷ್ಟೂ ಭಾಷೆಗಳ ಸ್ವೀಕಾರಾರ್ಹವಾದ ಎಲ್ಲ ಪದಕೋಶಗಳನ್ನು ಕೂಡ ತೆಗೆದುಕೊಂಡಿದೆ, ಸಮೃದ್ಧವಾಗಿ ಬೆಳೆದಿದೆ, ಅಪ್ಡೇಟ್ ಆಗಿದೆ, ಜೀವಂತವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ಅಜ್ಞಾನಿಗಳ ರೀತಿಯೊಳಗೆ ಮಾತನಾಡೋದಕ್ಕೆ ತೊಡಗಿದರೆ ಅದು ಹೇಗಿದೆ ಅಂತಂದರೆ ಚಂದ್ರನ್ಮ ಕೂಗದಂಗಿದೆ. ನಮ್ಮ ರಾಜರತ್ನಂ ಹೇಳ್ತಾರೆ, ಅರ್ಥ ಮಾಡ್ಕೊಂಡು ಅಂಗಲ್ ಹಿಂಗೆ ಅನ್ನೋನ್ ಮಾತು ಗಂಗೆ, ಅರ್ಥ ಮಾಡ್ಕೊಳ್ಳದೆ ಸಿಕ್ಕಿದಂಗೆ ಅನ್ನೋದು ಚಂದ್ರನ ಮಕ್ಕ ಕೂಗದಂಗೆ. ಚಂದ್ರನ ಮಕ್ಕಕ್ಕೆ ಕೂಗಿದ್ರೆ ಇನ್ನೇನಾಗುತ್ತೆ ವಾಪಸ್. ಅದು ಆ ದೃಷ್ಟಿಯಿಂದ ಉದಾರವಾಗಿ ಮನುಷ್ಯರಾಗಿ ಮಾತನಾಡಿ. ಯಾಕೆ ಅಂತಂದರೆ ಈ ನೆಲದಲ್ಲಿ ಹುಟ್ಟಿರುವ ಪ್ರತಿಯೊಂದು ಜೀವಕ್ಕೂ ಕೂಡ ಈ ನೆಲದ ವಾರಸುದಾರಿಕೆ ಇದೆ, ಈ ನೆಲದ ಹಕ್ಕು ಇದೆ. ಅದು ಸಮಾನವಾಗಿ ನಾವು ಗೌರವಿಸಬೇಕಾದ್ದು. ಯಾಕೆಂದರೆ ಬಹುತ್ವದ ಬೀಡಾಗಿರುವ ಭಾರತದೊಳಗೆ ಏಕತ್ವವನ್ನು ಪ್ರತಿಷ್ಠಾಪಿಸೋದಕ್ಕೆ ಬರಬೇಡಿ. ಏಕತ್ವದಿಂದಾಗಿ ಆಗ್ತಕ್ಕಂಥ ಅನರ್ಥ ಮುಂದಿನ ಪೀಳಿಗೆ ಏನಾಗಬೇಕ್ರಿ? ಇಂಥ ದ್ವೇಷವನ್ನು ಕಾರಿಕೊಂಡು ಕೂತ್ಕೊಳ್ತು ಅಂತಂದರೆ ನಿಮ್ಮ ಹೊಟ್ಟೆಯ ಬೆಂಕಿಯನ್ನು ಸಮಾಜಕ್ಕೆ ಹಾಕ್ತೀರಾ? ಸಮಾಜಕ್ಕೆ ಹಾಕಿ ಸಮಾಜವನ್ನು ಕ್ಷೋಭೆಗೆ ಈಡು ಮಾಡಬೇಡಿ. ಇದನ್ನು ನಾನು ತುಂಬ ಸಂಕಟದಿಂದ ಕೇಳ್ಕೊಳ್ತಾ ಇರೋದು.